ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ಬಿ ಸರೋಜಾ ದೇವಿ ಅವರು ಬೇಜಾರಾಗ್ತಾ ಇದೆ. ನಮ್ಮ ಕನ್ನಡ ನಾಡಿಗೆ ಒಂದು ಹೆಮ್ಮೆ ತರುವಂತ ಕಲಾವಿದೆ ಆಗಿದ್ರು ಅವರು. ಹೌದು, ಎಷ್ಟು ಭಾಷೆಲಿ ಅವರು ಆಕ್ಟ್ ಮಾಡಿದ್ರು ಅಷ್ಟು ಸಿಲ್ವರ್ ಜುಬ್ಲಿ ಆಗ್ತಾ ಇತ್ತಂತೆ ಅವ್ರಿಗೆ. ಅವ್ರ ಫಿಲಂಗಳು ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಅಂತ ಸುಂದರವಾದ ನಟಿ. ಅಬ್ಬಾ, ಅವ್ರನ್ನ ನಿಜವಾಗ್ಲೂ ನಾನು ಪದೇ ಪದೇ ಅವ್ರನ್ನ ಭೇಟಿ ಮಾತಾಡ್ತಾ ಇದ್ದೆ. ನಾನು ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತಿದ್ದೆ. ಈ ಕೆಲವು ದಿನಗಳ ಹಿಂದೆ ಎಲ್ಲೋ ಹೊರಟಿದ್ರು, ಮನೆಗ್ ಬಂದ್ಮೇಲೆ ಫೋನ್ ಮಾಡ್ತೀನಿ ಗಿರ್ಜಾ ಅಂದ್ರು. ಆಮೇಲೆ ಅವರು ಮಾಡ್ಲಿಲ್ಲ, ನಾನು ಬೇರೆ ಗೊತ್ತಲ್ಲ ನಮ್ ಕಲಾವಿದ್ರು ಎಲ್ಲಿ ಕರೆದಲ್ಲಿ ಹೋಗ್ಬೇಕು, ಪಾತ್ರ ಮಾಡ್ಬೇಕು, ಹಂಗಾಗಿ ಅವರು ನನ್ ಮಾತಾಡ್ಲಿಲ್ಲ. ತುಂಬಾನೇ ಸಂಕಟ ಆಗ್ತಾ ಇದೆ. ಇವರೇ ಎಂತ ಒಳ್ಳೆ ಒಂದು ಫ್ರೆಂಡ್ ತರ ಇದ್ರು ಗೊತ್ತಾ. ಅವ್ರ ಮನೇಲಿ ಕರೆಸಿ ಊಟ ಹಾಕ್ಸಿ, ಅಯ್ಯೋ ಗಿರಿಜಾ ಬರೋದಾದ್ರೆ ನೀವು ಊಟಕ್ಕೆ ಬಂದ್ಬಿಡಿ ಗೊತ್ತಾ ಅಂತ ಅಂದ್ಬಿಟ್ಟು, ಏನು ಆ ಊಟದ ವೈಭೋಗ ನೀವು ನೋಡ್ಬೇಕು. ನೀವು ಆ ಟೇಬಲ್ ತುಂಬಾ ಊಟಗಳು, ಅದು ಇದು ಪದಾರ್ಥಗಳು, ನೀವು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತೆ ಅವ್ರ ಮನೆಗೆ ಹೋದ್ರೆ ಅವ್ರು ಅಭಿನಯಿಸಿದಂತ ಚಿತ್ರಗಳ ಇದು ಪ್ರಶಸ್ತಿ ತಗೊಂಡಿದ್ದಂತ ಚಿತ್ರಗಳು, ಅಯ್ಯೋ ದೇವಾ, ಎಲ್ಲ ಒಂದು ವೈಭೋಗ ಮುಗ್ದೋಯ್ತಲ್ಲಪ್ಪ ಅಂತ ಅನ್ನಿಸ್ತಾ ಇದೆ ಗೊತ್ತಾ. ನಿಜವಾಗ್ಲು ಅವ್ರ ಕಿತ್ತೂರು ಚೆನ್ನಮ್ಮನ ಈಗ್ಲಾದ್ರೂ ಮರೆಯೋಕ್ಕಾಗತ್ತಾ ನಾವು? ಯಾವ ಕ್ಷಣಕ್ಕೂ ಮರೆಯೋಕ್ಕಾಗಲ್ಲ. ಅಂತ ಕಲಾವಿದೆ. ಮತ್ತೆ ಅಷ್ಟೇ ಚೆನ್ನಾಗಿದ್ರು ಕೂಡ, ಆರೋಗ್ಯನ ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ರು. ಏನಾಗಿತ್ತು ಏನೋ ಇದ್ರಲ್ಲಿ ನಾನು ಸಂಪರ್ಕ ಮಾಡ್ಲಿಲ್ಲ. ಇವ್ರೆ ತುಂಬಾ ಬೇಜಾರಾಗತ್ತೆ. ಗಿರಿಜಮ್ಮ, ನೀವು ಹೇಳ್ತಾ ಇದ್ರಿ ಸರೋಜಾ ದೇವಿ ಅವರ ಜೊತೆಗಿನ ಒಡನಾಟದ ಬಗ್ಗೆ. ನೀವು ಕೊನೆಯದಾಗಿ ಅವರನ್ನು ಯಾವಾಗ ಭೇಟಿ ಆಗಿದ್ರಿ? ನೀವು ನೋಡಿದಾಗೆಲ್ಲ ಹೇಗಿರ್ತಿದ್ರು ಅವರು ಅಂತ? ಅಲ್ಲ, ನಾವು ಭೇಟಿ ಆಗ್ತಾನೆ ಇದ್ವಿ. ಎಲ್ಲಾದ್ರೂ ಮನೇಶ್ವರನ್ ಕಡೆ ಹೋದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟೆ ಬರ್ತಾ ಇದ್ದೆ ನಾನು. ಮತ್ತೆ ಎಷ್ಟು ಸಲ ಅಂತ ಹೇಳೋದು, ಕೊನೆಯದು ಗಿನಿಯದು ಅಂತ ನನಗ್ ಗೊತ್ತಿಲ್ಲ. ಒಟ್ಟಲ್ಲಿ ಭೇಟಿ ಅಂತೂ ಆಗ್ತಾ ಇದ್ವಿ. ನನಗಂತೂ ಇವಾಗ ನಂಗೆ ತುಂಬಾ ನೋವಾಗಿದೆ ಅವ್ರ ಜೊತೆ ಮಾತಾಡ್ತಾ ಇರೋದು. ಏನಿದ್ರು ಹಂಚ್ಕೋತಾ ಇದ್ವಿ. ನಮ್ ಚಿತ್ರರಂಗದಲ್ಲಿ ಏನಾಗ್ತಿದೆ, ಏನ್ ಕತೆ, ಎಲ್ಲವನ್ನು ಅವ್ರು ಹೇಳೋದು, ನಾನು ಹೇಳೋದು, ಅವ್ರ ಕಾಲದ ಅವ್ರು ಹೇಳೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ತರ ಒಂದು ಕಲಾವಿದನ್ನ ನಾವು ಎಲ್ಲಿ ಸಂಪರ್ಕ ಬೆಳೆಸೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವ್ರೆ ಅಳುಗೆಲ್ಲ ಹೊಟ್ಟೋದ್ರೆ ನಾವ್ ಏನು ಚಿತ್ರರಂಗದ ಬಗ್ಗೆ ನಮ್ಗೆ ತಿಳಿ ಹೇಳೋರು ಯಾರು ಅಂತ ಅನಿಸ್ತಾ ಇದೆ. ಎಷ್ಟು ಹಂಚ್ಕೋತಾ ಇದ್ರು ಗೊತ್ತಾ ಅವ್ರ ಅನುಭವಗಳನ್ನ. ಒಂದೊಂದು ಸಿನಿಮಾದು ಅವ್ರದ್ದೇನಾದ್ರು ಹಾಡು ಬಂದ್ರೆ ನಾನು ಹೇಳೋದು, ಎಂತ ಇದ್ರಲ್ಲಿ ಚಾನಲ್ ಅಲ್ಲಿ ಬರ್ತಾ ಇದೆ ನಿಮ್ ಹಾಡು ನೋಡಿ ಅಂತ ಅಂದ್ಬಿಟ್ಟು, ಅದು ಅವಾಗ್ ಮಾಡಿದ್ದು ಗಿರಿಜಾ, ಹಾಗ್ ಮಾಡಿದ್ದು, ಹೀಗಾಯ್ತು ಅಂತ ಅದ್ರ ಹಿನ್ನೆಲೆ ಎಲ್ಲವನ್ನ ಹೇಳ್ತಾ ಇದ್ರು. ನಾವು ಅವಾಗ ಮಾತಾಡ್ತಾ ಇದ್ವಿ, ಮನೆಗೆ ಹೋಗ್ತಾ ಇದ್ವಿ. ನಂಗಂತೂ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಮಲ್ಲೇಶ್ವರಿಗೆ ಹೋದ್ರೆ ಯಾರ ಮನೆಗೆ ಹೋಗ್ಲಿ ಅಂತ ಅನ್ನಿಸ್ತಾ ಇದೆ. ನಂಗೆ ಅಳುನೆ ಬರ್ತಾ ಇದೆ. ಪ್ಲೀಸ್. ಓಕೆ, ಥ್ಯಾಂಕ್ ಯು ಗಿರಿಜಾ ಲೋಕೇಶ್ ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಚತುರ್ಭಾಷಾ ತಾರೆ ಬಿ ಸರೋಜಾ ದೇವಿ ಅಪ್ಪಟ ಕನ್ನಡದ ಪ್ರತಿಭೆ. ಇವರು ಕನ್ನಡ ಚಿತ್ರಗಳಲ್ಲಿಯೇ ಬೆಟ್ಟದಷ್ಟು ಸಾಧನೆಯನ್ನು ಮಾಡಿದ್ದಾರೆ. 5 ಸಿನಿಮಾಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ, 5 ಭಾಷೆಗಳಲ್ಲೂ ಕೂಡ.